ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಮತ್ತೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಳ. ಮಹಾರಾಷ್ಟ್ರದಿಂದ 90,000 ಕ್ಯೂಸೆಕ್ಗೂ ಅಧಿಕ ಒಳಹರಿವು ಮೈದುಂಬಿ ಹರಿತಾ ಇದೆ. ಕೃಷ್ಣಾ ಉಪನದಿಗಳು ದೂದ್ಗಂಗಾ, ವೇದಗಂಗಾ ನದಿಗಳ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ 8 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿರೋದು. ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ಸೇತುವೆಗಳು ಜಲಾವೃತವಾಗಿದೆ. ಮಹಾ ಮಳೆಗಿಂದ ಕೃಷ್ಣಾ ನದಿ ಒಳಹರಿವು ದಿನೇ ದಿನೇ ಹೆಚ್ಚಳ ಆಗಿರೋದು. ಅಷ್ಟೇ ಪ್ರಮಾಣದ ನೀರು ಹಿಪ್ಪರಗಿ ಜಲಾಶಯದಿಂದ ಬಿಡುಗಡೆ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿಯಲ್ಲಿ ಕೈಕೊಟ್ಟಿರೋದು ಮುಂಗಾರು. 15 ತಾಲೂಕಿನ ಪೈಕಿ 7 ತಾಲೂಕಿನಲ್ಲಿ ಮಾತ್ರ ವಾಡಿಕೆಯಂತೆ ಮಳೆ ಕೊರತೆಯಿಂದ ಬೆಳಗಾವಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿನೂ ಆಗ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಜಿಲ್ಲಾಡಳಿತದಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂಥ ಮಳೆ ಆಗಿದೆ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ 20% ಡೆಫಿಸಿಟ್ ಇದೆ. 19-20% ಡೆಫಿಸಿಟ್ ಅಂದರೆ ನಾರ್ಮಲ್, ಆ್ಯಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ 19% ಅಂದರೆ ನಾರ್ಮಲ್. ಇದು ಇನ್ನೂ ವೇರಿಯಬಲ್ ಇದೆ. ನಮ್ಮ ಕಡೆ ಸ್ವಲ್ಪ ಅದೃಷ್ಟ ಏನಂದರೆ ಆವಾಗ ಸ್ವಲ್ಪ ಮಳೆ ಆಗ್ತಾ ಇದೆ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಈಗ ಕೃಷ್ಣಾ ನದಿ ನಾವು ನೋಡಿದ್ದೀವಿ ಅಂದರೆ ಸರಿಸುಮಾರು ಒಂದು 85-90 ಕ್ಯೂಸೆಕ್ ಆ್ಯಾವ್ರೇಜ್ ನೀರು ನಮಗೆ ಹಿಪ್ಪರಗಿ ಒಳಗಡೆ ಬರ್ತಾ ಇದೆ. ಹಿಪ್ಪರಗಿಯಿಂದ ನಾವು ಔಟ್ಫ್ಲೋನು ಕೊಡ್ತಾ ಇದ್ದೀವಿ. ಈ ತರ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಒಂದ್ ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಉಕ್ಕಿ ಹರಿತಾ ಇದೆ ನದಿಗಳು. ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಮಳೆನೇ ಇಲ್ಲ, ಆ ಥರದೊಂದು ಪರಿಸ್ಥಿತಿ ಇದೆ. ಇದರಿಂದ ಕೃಷಿ ಚಟುವಟಿಕೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ? ಸದ್ಯದ ಬೆಳಗಾವಿಯ ಸಿಚುವೇಶನ್ ಅನ್ನು ವಿವರಿಸೋದಾದ್ರೆ ಶ್ರೀಧರ್. ನೀತಿಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಇದರಿಂದ ಇನ್ನೊಂದು ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಲ್ಲಿ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ನೋಡೋದಾದ್ರೆ ನೀತಿ ಏನು ಕೃಷ್ಣಾ ನದಿಯ ಒಳಹರಿವು ಈಗ 2ನೇ ಬಾರಿ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಈಗ 90,000 ಕ್ಯೂಸೆಕ್ಸ್ನಷ್ಟು ನೀರು ಈಗ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನು ಏನು ಹಿಪ್ಪರಗಿ ಜಲಾಶಯದಿಂದ ಬಾಗಲಕೋಟೆ ಜಿಲ್ಲೆಗೆ ಬಿಡಲಾಗ್ತಾ ಇದೆ. ಯಾಕಂದರೆ ಹಿಪ್ಪರಗಿ ಜಲಾಶಯದಲ್ಲಿ ನೀರನ್ನು ತಡೆ ಹಿಡಿದ್ರೆ ಅದರಿಂದ ಏನು ಹಿನ್ನೀರಿನಿಂದ ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ. ಆ ಒಂದು ಪರಿಸ್ಥಿತಿ ಎದುರಾಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ನೀರನ್ನು ಹರಿದು ಬಿಡುವಂಥ ಕೆಲಸವನ್ನು ಈಗ ಏನು ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಕೃಷ್ಣಾ ನದಿಗೆ ಉಪನದಿಗಳಾಗಿರ್ತಕ್ಕಂಥ ವೇದಗಂಗಾ, ದೂದ್ಗಂಗಾ ನದಿಯಿಂದ ಕೂಡ ಸಾಕಷ್ಟು ನೀರು ಹರಿದು ಬರ್ತಾ ಇದೆ. ಇದರಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರ್ತಕ್ಕಂಥ ನಿಪ್ಪಾಣಿ ಮತ್ತು ಏನು ಚಿಕ್ಕೋಡಿ ತಾಲೂಕಿನಲ್ಲಿ ಇರ್ತಕ್ಕಂಥ 8 ಕೆಳ ಹಂತದ ಸೇತುವೆಗಳು ಈಗ ನೀರಿನಿಂದ ಜಲಾವೃತಗೊಂಡಿದ್ದಾವೆ ಅಂತ ಹೇಳ್ಬೋದು. ಇದರಿಂದ 10 ಗ್ರಾಮಗಳ ಏನು ಜನರೇನಿದ್ದಾರೆ ಅವರು ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಅವರೀಗ ಪರ್ಯಾಯ ಮಾರ್ಗವಾಗಿ ಏನು ತಮ್ಮ ಗ್ರಾಮಗಳಿಗೆ ಸಂಚರಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು ನೀತಿ, ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಆದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಾವು ವಾಡಿಕೆಯಷ್ಟು ಮಳೆ ಆಗಿಲ್ಲ. ಯಾಕಂದರೆ ಬೆಳಗಾವಿ ಜಿಲ್ಲೆ 15 ತಾಲೂಕಿನಲ್ಲಿ ಕೇವಲ 7 ತಾಲೂಕಿನಲ್ಲಿ ವಾಡಿಕೆಯಷ್ಟು ಮಳೆ ಆಗಿರ್ತಕ್ಕಂಥದ್ದು. ಉಳಿದಂಥ 8 ತಾಲೂಕಿನಲ್ಲಿ ಏನು ನಿರೀಕ್ಷೆಯಷ್ಟು ಮಳೆ ಆಗಿಲ್ಲ. ಅಲ್ಲಿ ಏನು 20% ಡೆಫಿಸಿಟಿ ಇದೆ ಅನ್ನೋಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಸ್ವತಃ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಕಳೆದ ವರ್ಷದ ಜಲಾಶಯಗಳ ಮಟ್ಟ ನೋಡೋದಾದ್ರೆ ನೀತಿಯಲ್ಲಿ ಗೊತ್ತಾಗುತ್ತೆ ಮಳೆ ಕೊರತೆ ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕಂದರೆ ಏನು ಘಟಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಏನು ಹಿಡಕಲ್ ಡ್ಯಾಮ್ ಏನಿದೆ, ಹಿಡಕಲ್ ಡ್ಯಾಮ್ನ 51 TMC ಸಾಮರ್ಥ್ಯ ಇರ್ತಕ್ಕಂಥದ್ದು. ಅಲ್ಲಿ ಈಗ ಏನು 28 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಆದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 45 TMC ಅಷ್ಟು ನೀರು ಸಂಗ್ರಹವಾಗಿತ್ತು. ಅದೇ ರೀತಿ ಬೆಳಗಾವಿ ಜಿಲ್ಲೆ ಖಾನಾಪುರನಲ್ಲಿ ಉಗಮ ಆಗುವಂಥ ಮಲಪ್ರಭಾ ನದಿ ನೀರು ಕೂಡ ಅಲ್ಲಿ ಕೂಡ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದರಿಂದ ಏನು ಮಲಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಏನು ನವಿಲ್ತೀರ್ ಡ್ಯಾಮ್ ಏನಿದೆ ಅಲ್ಲಿ ಕೂಡ ನೀರಿನ ಸಂಗ್ರಹ ಏನು ನಿರೀಕ್ಷೆ ಪ್ರಮಾಣದಲ್ಲಿ ಆಗಿಲ್ಲ. ಯಾಕಂದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾವು ನೋಡೋದಾದರೆ ಮಲಪ್ರಭಾ ನದಿಯ ಏನು ಆ ಒಂದು ಜಲಾಶಯದ ಒಳಹರಿವು ಆಗಿರ್ಬೋದು, ಜೊತೆಗೆ ಆ ಒಂದು ಜಲಾಶಯದಲ್ಲಿ ನೀರಿನ ಸಂಗ್ರಹ ನೋಡೋದಾದರೆ 29 TMC ಅಷ್ಟು ನೀರಿತ್ತು. ಆದರೆ ಈಗ ಅಲ್ಲಿ 14 TMC ಅಷ್ಟು ನೀರು ಇರ್ತಕ್ಕಂಥದ್ದು. ಅಂದರೆ ಮೇ ಮತ್ತು ಜೂನಲ್ಲಿ ಏನು ಮಳೆ ಆಗ್ತಿತ್ತು, ಇದರಿಂದ ಏನು 80% ಒಂದು ಜಲಾಶಯ ಭರ್ತಿ ಆಗ್ತಾಯಿದ್ದು, ಅಷ್ಟು ಈಗ ಭರ್ತಿ ಆಗಿಲ್ಲ. ಆದ್ದರಿಂದ ಈ ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ಕೇವಲ ಕುಡಿಯೋದಕ್ಕೆ ಏನು ಬಿಡುಗಡೆ ಮಾಡಬೇಕು ಆ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಯಾಕಂದರೆ ಏನು ಘಟಪ್ರಭಾ ನದಿ ಎಡದಂಡೆ ಆಗಿರ್ಬೋದು, ಬಲದಂಡೆ ಕಾಲುವೆ ಆಗಿರ್ಬೋದು, ಅಲ್ಲಿ ಕೂಡ ಏನು ಕೇವಲ ಕುಡಿಯೋದಕ್ಕೆ ಮಾತ್ರ ನೀರನ್ನು ಬಿಡಲಾಗ್ತಾ ಇದೆ. ಇನ್ನೂ ಮಳೆ ಆಗಬೇಕು. ಈ ಸದ್ಯಕ್ಕೆ ಇನ್ನು 2-3 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನೋಂಥ ಹವಾಮಾನ ಇಲಾಖೆ ವರದಿ ಇರ್ತಕ್ಕಂಥದ್ದು. ಅದಾದ ಬಳಿಕ ಮತ್ತೆ ಆಗಸ್ಟ್ನ ಮೊದಲ ಅಥವಾ 2ನೇ ವಾರದಲ್ಲಿ ಒಂದಿಷ್ಟು ಮಳೆ ಬರುತ್ತೆ ಅನ್ನೋಂಥ ಒಂದು ಹವಾಮಾನದ ಮುನ್ಸೂಚನೆ ಇದೆ.
ಆದರೆ ಏನು ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಬತ್ತಿ ಹೋಗಿದಂಥ ನದಿಗಳಲ್ಲಿ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು ಅದು ಇದು ಕೇವಲ ಸಾಕಾಗೋದಿಲ್ಲ. ಯಾಕಂದರೆ ಕೃಷಿ ಚಟುವಟಿಕೆಗೆ ಮಳೆ ಆಗಬೇಕಾಗತ್ತೆ. ಏನು ಬೆಳಗಾವಿ ಜಿಲ್ಲೆ 8 ತಾಲೂಕುಗಳಲ್ಲಿ ಇನ್ನೂ ಮಳೆ ಆಗಬೇಕು. ಮಳೆ ಆದರೆ ಮಾತ್ರ ಏನು ರೈತರು ಬಿತ್ತನೆ ಮಾಡಿದರೆ ಆ ಬಿತ್ತನೆ ಮಾಡಿದಂಥ ಫಸಲು ಉತ್ತಮವಾಗಿ ರೈತರ ಕೈ ಸೇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮೇ ಮತ್ತು ಜೂನ್ ತಿಂಗಳು ಮಳೆ ಕೈ ಕೊಟ್ಟಿದ್ದರಿಂದ ಅಲ್ಲಿ ಬೆಳಗಾವಿ ಜಿಲ್ಲೆಯ ಏನು ಲಕ್ಷಾಂತರ ರೈತರೇನಿದ್ದಾರೆ ಅವರು ಬಿತ್ತನೆ ಏನು ಮಾಡಿದ್ರು ಮೊದಲ ಬಿತ್ತನೆಯಲ್ಲಿ ನಿರೀಕ್ಷೆ ಪ್ರಮಾಣದಲ್ಲಿ ಒಂದು ಫಸಲು ಬರಲಿಲ್ಲ. ಹಾಗಾಗಿ ಎರಡನೇ ಹಂತದ ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆ ಅಂದರೆ ಅದು ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಹಾಗಾಗಿ ಕಬ್ಬಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕು. ಆ ಒಂದು ನಿರೀಕ್ಷೆಷ್ಟು ಮಳೆ ಆಗಿಲ್ಲ. ಯಾಕಂದರೆ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಏನು 25ಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಗಳು ಇರ್ತಕ್ಕಂಥದ್ದು. ಇದು ಏನಂದರೆ ರೈತರಿಗೆ ಸಾಕಷ್ಟು ಆತಂಕ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏಕದಳ ಮತ್ತು ದ್ವಿದಳ ಏನು ಬೆಳೆಗಳನ್ನು ಬೆಳೀತಾರೆ ಆ ಬೆಳೆ ಬೆಳೆದಂಥ ರೈತರಿಗೂ ಕೂಡ ಆತಂಕ ಇರ್ತಕ್ಕಂಥದ್ದು. ಇದರಿಂದ ಏನಂದರೆ ವಾಡಿಕೆ ಅಷ್ಟಕ್ಕಿಂತ ಹೆಚ್ಚಿನ ಪ್ರಮಾಣದ ಮಳೆ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಬೆಳಗಾವಿ ಜಿಲ್ಲೆಯ ರೈತರು ದೇವರಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರ್ತಕ್ಕ ಕಾರಣಕ್ಕಾಗಿ ಈಗ ಬೆಳಗಾವಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿತಾ ಇರೋ ಹೊರತಾಗಿ ಆದರೆ ರೈತರ ಮುಖದಲ್ಲಿ ಮಂದಹಾಸ ಮೂಡಬೇಕಂದ್ರೆ ಇನ್ನೂ ಮಳೆ ಆಗಬೇಕಾಗಿರ್ತಕ್ಕಂಥ